ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 10 ವರ್ಷಗಳ ಕಾಲ ಶಿಕ್ಷೆ ಮತ್ತು 94,000 ದಂಡವನ್ನ ಕೋರ್ಟ್ ವಿಧಿಸಿದೆ. ನೋಡಿ, 10 ವರ್ಷಗಳ ಕಾಲ ಶಿಕ್ಷೆ ಜೊತೆಗೆ 94,000 ರೂಪಾಯಿ ದಂಡವನ್ನ ವಿಧಿಸಲಾಗಿರೋದು. ಜೊತೆಗೆ ಇನ್ನೊಂದಷ್ಟು ವಿಚಾರಗಳು ಕೋರ್ಟ್ ಹಾಲ್ನಲ್ಲಿ ನಡೆದಂತಹ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಆತ ಇನ್ನೂ ಒಂದಷ್ಟು ವಿಚಾರವಾಗಿ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ಜಡ್ಜ್ಗಳು ಕೂಡ ಅದಕ್ಕೆ ಮರು ಪ್ರಶ್ನೆ ಮಾಡಿದ್ದಾರೆ. 10 ವರ್ಷಗಳ ಕಾಲ ಶಿಕ್ಷೆ, ಅದರ ಜೊತೆಗೆ 94,000 ರೂಪಾಯಿ ದಂಡವನ್ನ ಕೋರ್ಟ್ ವಿಧಿಸಿದೆ. ಶಿವಮೊಗ್ಗ ಜೈಲಿಗೆ ಟ್ರಾನ್ಸ್ಫರ್ ಅನ್ನು ಕೂಡ ಅಪರಾಧಿ ಶಾರಿಕ್ ಕೇಳಿದ್ದಾನೆ. ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, 3 ವರ್ಷ ಆಗಿದೆ, ಹಾಗಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ. ಟ್ಯಾಬ್ಲೆಟ್ ಏನಿದೆ ಅದೆಲ್ಲ ಸರಿ ಹೋಗ್ತಾ ಇಲ್ಲ ಅಂತ ಮನವಿ ಮಾಡ್ಕೊಂಡಿದ್ದಾನೆ. ಎಲ್ಲವೂ ಬೇಕು ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಆಮೇಲೆ ಈ ಶಿಕ್ಷೆ ಪ್ರಮಾಣ ಏನಿದೆ ಅದು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಕೂಡ ಆತ ಮನವಿ ಮಾಡ್ಕೊಂಡಿರೋದು. ಆಮೇಲೆ ಎಲ್ಲ ಕೈದಿಗಳು ಈ ತರ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ, ಆದ್ರೆ ನೀವೇನು ಶಿವಮೊಗ್ಗಕ್ಕೆ ಕೇಳ್ತಾ ಇದ್ದೀರಾ ಅಂತೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಸರ್, ಇಲ್ಲಿಂದ 400 ಕಿಲೋಮೀಟರ್ ಆಗುತ್ತೆ, ಶಿವಮೊಗ್ಗದಿಂದ 60 ಕಿಲೋಮೀಟರ್, ಇದು ನನ್ನ ರಿಕ್ವೆಸ್ಟ್ ಸರ್, ಪ್ಲೀಸ್ ಅಂತೇಳಿ ಆತ ಕಿಡಿಗೇಡಿ ಶಾರಿಕ್ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಆತ ಯಾತಕ್ಕಾಗಿ ಕೇಳ್ತಾ ಇದ್ದಾನೆ ಅಂತೇಳಿ ಜಡ್ಜ್ಗಳು ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಆತ ಅದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಸರಿಯಾಗಿ ನಾನು ನಿದ್ದೆ ಮಾಡಿಲ್ಲ, ನನಗೆ ನಿದ್ದೆ ಬರ್ತಾ ಇಲ್ಲ, 3 ವರ್ಷ ಆಗಿದೆ, ತೊಂದರೆ ಆಗ್ತಾ ಇದೆ, ಆಮೇಲೆ ಟ್ಯಾಬ್ಲೆಟ್ ಏನಿದೆ ಅದು ಯಾವುದು ಕೂಡ ಸರಿ ಹೋಗ್ತಾ ಇಲ್ಲ, ಹಾಗಾಗಿ ಇದು ನನ್ನ ರಿಕ್ವೆಸ್ಟು. ಸಹಜವಾಗಿ ಜಡ್ಜ್ಗಳು ಆ ಸಂದರ್ಭದಲ್ಲಿ ಎಲ್ಲ ಬೇಕು ಅಂದ್ರೆ ಹಿಂಗಾಗತ್ತೆ, ಹೆಂಗ್ ಸಾಧ್ಯ, ಎಲ್ಲಾ ಕೈದಿಗಳು ಬೆಂಗಳೂರಿಗೆ ನಮ್ಮನ್ನು ಶಿಫ್ಟ್ ಮಾಡಿ ಅಂತೇಳಿ ಅರ್ಜಿ ಹಾಕ್ತಾರೆ, ಆದ್ರೆ ನೀವೇನು ಶಿವಮೊಗ್ಗ ಕೇಳ್ತಾ ಇದ್ದೀರಲ್ಲ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಆಗ ಆತ ಇಲ್ಲಿಂದ 400 ಕಿಲೋಮೀಟರ್ ಆಗುತ್ತೆ, ಬಟ್ ಶಿವಮೊಗ್ಗದಿಂದ 60 ಕಿಲೋಮೀಟರ್ ಆಗುತ್ತೆ ಸರ್, ಇದು ನನ್ನ ರಿಕ್ವೆಸ್ಟು, ಹಾಗಾಗಿ ಇದನ್ನು ಕನ್ಸಿಡರ್ ಮಾಡಿ ಅಂತೇಳಿ ಆತ ಮನವಿಯನ್ನ ಮಾಡ್ಕೊಂಡಿದ್ದಾನೆ. ಸೊ ಇದು ಕೋರ್ಟ್ ಹಾಲ್ನಲ್ಲಿ ನಡೆದಂತಹ ಒಂದಷ್ಟು ಬೆಳವಣಿಗೆ. ಬಟ್ ಇದನ್ನು ಹೊರತುಪಡಿಸಿದ್ರೆ ಈಗ ಆತ ಒಂದು ಶಿಕ್ಷೆ ಪ್ರಮಾಣ ಕಡಿಮೆ ಕೇಳಿರೋದು. ಈ ಎಲ್ಲ ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಕೋರ್ಟ್ ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುತ್ತಾ ಹೇಗೆ ಅನ್ನುವಂಥದ್ದು ಆ ನಂತರದಲ್ಲಿ ಗೊತ್ತಾಗುತ್ತೆ. ಬಟ್ ಸದ್ಯ ಆತ ಅಂತೂ ಒಂದಷ್ಟು ಮನವಿಗಳನ್ನ ಮಾಡಿದ್ದಾನೆ ನ್ಯಾಯಾಧೀಶರ ಮುಂದೆ. ಇದೆಲ್ಲವನ್ನು ಆಲಿಸಿದಂತಹ ನ್ಯಾಯಾಲಯ ಆತನಿಗೆ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆ, ಅದರ ಜೊತೆಗೆ 94,000 ರೂಪಾಯಿ ದಂಡವನ್ನ NIA ವಿಶೇಷ ನ್ಯಾಯಾಲಯ ವಿಧಿಸಿದೆ.